ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಿಮ್ಮ ಬಸವರಾಜು. ನೀವು ಇವಾಗ ವಿಡಿಯೋ ಪ್ರಿವ್ಯೂನ ನೋಡ್ತಾ ಇದ್ದೀರಾ, ಯಾವ ರೀತಿ ವಿಡಿಯೋ ಬಂದಿದೆ ಅಂತ. ಸೊ ಇದೇ ರೀತಿ ನೀವು ವಿಡಿಯೋ ಮಾಡಬೇಕು ಅಂದರೆ ನನ್ನ ವಿಡಿಯೋನ ಫುಲ್ ನೋಡಿ ಸ್ಟೆಪ್ ಬೈ ಸ್ಟೆಪ್ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ಸ್ಟಾಗ್ರಾಮ್ ಪೇಜ್ ಇದೆ ನಿಮ್ಮ ಬಸವರಾಜು ಅಂತ, ಅಲ್ಲಿ ವಿಡಿಯೋ ವಿತ್ ಸಾಂಗ್ನ ನೀವು ನೋಡ್ಬೋದು. ಹಾಗೆ ಇಷ್ಟ ಆದರೆ ಫಾಲೋ ಕೂಡ ಮಾಡ್ಬೋದು. ಫಸ್ಟ್ಗೆ ನೀವು ಇನ್ಸರ್ಟ್ ಆ್ಯಪ್ನ ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡು ಆದಮೇಲೆ ವಿಡಿಯೋ ಅನ್ನೋ ಆಪ್ಷನ್ ಇಲ್ಲೇ ಕ್ಲಿಕ್ನ ಮಾಡಿ, ನ್ಯೂ ಅನ್ನೋ ಆಪ್ಷನ್ ಇಲ್ಲೇ ಕ್ಲಿಕ್ನ ಮಾಡಿಕೊಂಡು ಇಲ್ಲಿ ನಿಮಗೆ ಒಂದು ಬ್ಲ್ಯಾಂಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಆಮೇಲೆ ರೈಟ್ ಕ್ಲಿಕ್ನ ಕೊಡಿ. ಸೊ ಅದಾದಮೇಲೆ ನೀವಿಲ್ಲಿ ಇದನ್ನು 50 ಸೆಕೆಂಡ್ಸ್ ಅಥವಾ ಸಾಂಗ್ ಎಷ್ಟಿದೆ ಅಟ್ಲೀಸ್ಟ್ ಒಂದು 30 ಸೆಕೆಂಡ್ಸ್ ಅಷ್ಟು ನೀವು ಡ್ರ್ಯಾಗ್ ಮಾಡ್ಕೋಬೇಕಾಗುತ್ತೆ. ಸೊ ನಾನು 30 ಸೆಕೆಂಡ್ ಡ್ರ್ಯಾಗ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೀವು ಇಲ್ಲಿ ಕ್ಯಾನ್ವಾಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇದು 9:16 ರೇಷಿಯೋಗೆ ಕನ್ವರ್ಟ್ ಮಾಡ್ಕೋಬೇಕು. ಇದಾಗಲಿಲ್ಲ ಅಂದರೆ ಈ ಥರ ಸ್ಲೈಡ್ ಈ ಥರ ಮಾಡಿ ಆವಾಗ ಆಗುತ್ತೆ. ಸೊ ರೈಟ್ ಕ್ಲಿಕ್ನ ಕೊಡಿ. ಸೊ ಇದಾದಮೇಲೆ ನೀವು ಒಂದು ಸಾಂಗ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಯಾವ ಸಾಂಗ್ನ ನೀವು ಹಾಕ್ಕೋತಿದ್ದೀರಾ ಆ ಸಾಂಗ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅಂದರೆ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೆಕ್ಸ್ಟ್ ಸೆಕೆಂಡ್ ಆಪ್ಷನ್ ಮೈ ಮ್ಯೂಸಿಕ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಸೊ ಇಷ್ಟಾದಮೇಲೆ ನಾನು ಒಂದು ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈ ಮ್ಯೂಸಿಕ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದಾದಮೇಲೆ ನೀವು ಓಕೆ ಕೊಡಿ. ಸೊ ಇವಾಗ ಇದು ಸಾಂಗ್ ಇಷ್ಟಿದೆ, ಬಟ್ ಇದು ನಮ್ಮ ಬ್ಲ್ಯಾಂಕ್ ಸ್ಕ್ರೀನು ಇಷ್ಟಿದೆ. ಸೊ ಇದನ್ನು ನೀವಿಲ್ಲಿ ಕಟ್ ಮಾಡ್ಕೊಳ್ಳಿ. ಸೊ ಇಷ್ಟ ಆದಮೇಲೆ ನೀವು ಮತ್ತೆ ಮ್ಯೂಸಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮ್ಮ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಬೀಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ನೀವು ಏನಾದರೂ ಇಮೇಜ್ ಆ್ಯಡ್ ಮಾಡಬೇಕಲ್ವಾ. ಸೊ ಆವಾಗ ನಿಮಗೆ ಇಮೇಜ್ ಕರೆಕ್ಟಾಗಿ ಲಿರಿಕ್ಸಿಗೆ ತಕ್ಕನಂಗೆ ನಿಮಗೆ ಫೋಟೋ ಬರ್ತಾ ಹೋಗುತ್ತೆ. ಇನ್ನೂ ಈಸಿ ಆಗ್ತಾ ಹೋಗುತ್ತೆ ನಮಗೆ ಎಡಿಟ್ ಮಾಡೋದಕ್ಕೆ. ಸೊ ಆ ಕಾರಣದಿಂದ ನೀವು ಬೀಟ್ ಅನ್ನೋ ಆಪ್ಷನ್ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಇವಾಗ ನಾನು ನಿಮ್ಮ ಸಾಂಗ್ ತಕ್ಕನಾಗೆ ನೀವು ಕಟ್ ಮಾಡ್ಕೊತಾ ಹೋಗಬೇಕು. ನಿಮ್ಮ ಲಿರಿಕ್ಸ್ ತಕ್ಕನಾಗೆ ನೀವು ಕಟ್ ಮಾಡ್ಕೊತಾ ಹೋಗಬೇಕು. ನಾನು ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಿಮಗೆ. ಈ ರೀತಿ ನೀವು ಲಿರಿಕ್ಸ್ ತಕ್ಕಂಗೆ ನೀವು ಬೀಟ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಮೇಜ್ ಹಾಕೋಣೋದಕ್ಕೆ ಸರಿ ಆಗುತ್ತೆ. ಸೊ ಇಷ್ಟಾದಮೇಲೆ ನೀವು ರೈಟ್ ಕ್ಲಿಕ್ನ ಕೊಡಿ. ಸೊ ನೆಕ್ಸ್ಟ್ ನೀವು ಇಲ್ಲಿ ಪಿಕ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಸೊ ಇಲ್ಲಿ ನೀವು ಒಂದು ಬ್ಯಾಕ್ಗ್ರೌಂಡ್ ಇಮೇಜ್ನ ನೀವು ಹಾಕೋಬೇಕಾಗುತ್ತೆ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬೇಕಾದರೆ ಡೌನ್ಲೋಡ್ನ ಮಾಡ್ಕೋಬೋದು. ಸೊ ಇದಾದಮೇಲೆ ನೀವು ಇದನ್ನ ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನ ವೀಡಿಯೋ ಎಂಡ್ವರೆಗೂ ಮಾಡಿ. ಸೊ ಇದಾದಮೇಲೆ ನೀವೀಗ ಇಮೇಜ್ನ ಸೆಲೆಕ್ಟ್ ಮಾಡ್ಕೊತಾ ಹೋಗಬೇಕು. ಸೊ ಫಸ್ಟು ನೀವು PIP ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಯಾವ ಫೋಟೋ ಇರುತ್ತೆ ಆ ಫೋಟೋನ ನೀವು ಇಲ್ಲಿ ಹಾಕ್ಕೋಬೋದು. ಸೊ ನಾನು ಇಲ್ಲಿ ಇವಾಗ ಒಂದು ಫೋಟೋನ ಹಾಕೋತಾ ಇದ್ದೀನಿ. ಇದನ್ನು ನಾನು ಫಸ್ಟು ಕಟ್ಔಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕಟ್ ಮಾಡ್ತೀನಿ. ಸೊ ಇಷ್ಟ ಆದಮೇಲೆ ನಿಮಗೆ ಈ ರೀತಿ ಬರುತ್ತೆ. ಇದನ್ನು ನೀವು ಈ ವೈಟ್ ಸ್ಕ್ರೀನ್ ಇದೆಯಲ್ಲ ಅದಕ್ಕೆ ತಕ್ಕನಂಗೆ ನೀವಿಲ್ಲಿ ಸೆಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇವಾಗ ನಿಮಗೆ ನಾನು ಹೇಳಿರೋ ಹಾಗೆ ಬೀಟ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಇಮೇಜ್ನ ಸೆಟ್ ಮಾಡೋದಕ್ಕೆ ಸರಿಯಾಗುತ್ತೆ ಅಂತ ಹೇಳಿದೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಡಾಟ್ ಕಾಣ್ತಿದೆಯಲ್ಲ ಅಲ್ಲಿಗೆ ತಕ್ಕನಂಗೆ ನೀವು ಇಲ್ಲಿ ಈ ಫೋಟೋನ ನೀವು ಸೆಟ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನೀವೀಗ ಟ್ರಾನ್ಸಾಕ್ಷನ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಫೋಟೋನ ಈ ಕಡೆ ಲಾಸ್ಟ್ಗೆ ತೊಗೊಂಡೋದ್ಮೇಲೆ ಒಂದು ಕ್ಲಿಯರ್ ಪ್ರೆಸ್ ಮಾಡಿ. ಸೊ ಅದಾದಮೇಲೆ ಇದನ್ನು ಮಿಡಲಿಗೆ ತೊಗೊಬಂದಿ ಲೈನ. ಅದಾದಮೇಲೆ ಈ ಫೋಟೋನ ಈ ಕಡೆ ಎಳ್ಕೊಬನ್ನಿ. ಓಕೆನಾ. ಅದಾದಮೇಲೆ ನೀವು EASC ಅನ್ನೋ ಒಂದು ಆಪ್ಷನ್ನ ಮೇಲೆ ಕ್ಲಿಕ್ನ ಮಾಡಿಕೊಂಡು ನಿಮಗೆ ಈ ರೀತಿ ಈ 3ನೇ ಟ್ರಾನ್ಸಾಕ್ಷನ್ನ ನೀವು ಅಪ್ಲೈ ಮಾಡಿ ರೈಟ್ ಕ್ಲಿಕ್ನ ಕೊಡಿ. ಸೊ ಅವಾಗ ಯಾವ ರೀತಿ ಬರ್ತದೆ ನೋಡಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಇದಾದಮೇಲೆ ನೀವು ಮತ್ತೆ PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇನ್ನೊಂದು ಫೋಟೋನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಆದಮೇಲೆ ನೀವು ಕಟ್ಔಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕಟ್ಔಟ್ ಮಾಡಿ. ಸೊ ಇದಾದಮೇಲೆ ರೈಟ್ ಕ್ಲಿಕ್ನ ಕೊಟ್ಟು ನೀವು ಈ ಫೋಟೋನ ಈ ಥರ ಝೂಮ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ಇಲ್ಲಿ ಇನ್ನೊಂದು ಡಾಟ್ ಇದೆಯಲ್ಲ ಆ ಡಾಟ್ಗೆ ಕರೆಕ್ಟಾಗಿ ನೀವು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ನೀವು ಇಲ್ಲಿ ಇದನ್ನು ಪ್ರೆಸ್ ಮಾಡಿ ಈ ಫೋಟೋನ ಈ ಕಡೆ ತೊಗೊಬನ್ನಿ. ಸೊ ಅದಾದಮೇಲೆ ಇದನ್ನು ಮಿಡಲ್ಗೆ ತೊಗೊಬಂದು ಸೊ ಮತ್ತೆ ಈ ಫೋಟೋನ ಈ ಕಡೆ ತೊಗೊಬನ್ನಿ. ಓಕೆನಾ. ಸೊ ಇದಾದಮೇಲೆ ನೀವು ಇಲ್ಲಿ ಲಾಸ್ಟ್ಗೆ EASC ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ರೀತಿ ಇನ್ನು 3ನೇ ಟ್ರಾನ್ಸಾಕ್ಷನ್ನ ಎಲ್ಲದಕ್ಕೂ ಅಪ್ಲೈ ಮಾಡ್ತಾ ಬನ್ನಿ. ಸೊ ಇದಾದಮೇಲೆ ನಾನು ಇನ್ನೊಂದು ಫೋಟೋ ತೋರಿಸ್ತೀನಿ. ಸೊ ಮತ್ತೆ ನೀವು PIP ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಇನ್ನೊಂದು ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಕಟ್ಔಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಕಟ್ಔಟ್ ಮಾಡಿ.
ಇದಾದಮೇಲೆ ರೈಟ್ ಕ್ಲಿಕ್ನ ಕೊಡಿ. ಇದನ್ನು ಸ್ವಲ್ಪ ಝೂಮಿನ್ನ ಮಾಡಿ. ಝೂಮಿನ್ನ ಮಾಡಾದಮೇಲೆ ಈ ಡಾಟ್ ಎಷ್ಟಿದೆ ಆ ಡಾಟ್ ತನಕ ಈ ಫೋಟೋನ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಫಸ್ಟ್ಗೆ ಬಂದು ಇದನ್ನು ಸೈಡಿಗೆ ತೊಗೊಬಂದು EAS ಇದನ್ನು ಪ್ರೆಸ್ ಮಾಡಿ. ಸೊ ಅದಾದಮೇಲೆ ಈ ಲೇಯರ್ನ ಮಿಡಲಿಗೆ ತೊಗೊಬಂದು ಮತ್ತೆ ನೀವು ಈ ಫೋಟೋನ ಈ ಕಡೆಗೆ ತೊಗೊಬನ್ನಿ. ಅದಾದಮೇಲೆ EAS ಅನ್ನೋ ಲಾಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ಈ ಆಪ್ಷನ್ನ ಕ್ಲಿಕ್ನ ಮಾಡಿ, ರೈಟ್ ಕ್ಲಿಕ್ನ ಕೊಡಿ. ಇವಾಗ ನೀವು ಎಲ್ಲ ಫೋಟೋಕ್ಕೂ ಸಹ ಇದೇ ರೀತಿ ನೀವು ಟ್ರಾನ್ಸಿಷನ್ನ ಅಪ್ಲೈ ಮಾಡ್ತಾ ಬರಬೇಕಾಗುತ್ತೆ. ಸೊ ನಾನು ಎಲ್ಲದಕ್ಕೂ ಇದೇ ರೀತಿ ಟ್ರಾನ್ಸಿಷನ್ನ ನಾನು ಹಾಕ್ತಾ ಹೋಗಿದ್ದೀನಿ. ಸೊ ಲಾಸ್ಟ್ಗೆ ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ. ಸೊ ಈ ರೀತಿ ನಿಮಗೆ ಟ್ರಾನ್ಸಿಷನ್ನು ಬರ್ತಾ ಹೋಗುತ್ತೆ. ಸೊ ಈಸಿಯಾಗಿದೆ, ಸಿಂಪಲ್ ಆಗಿದೆ, ಎಲ್ಲರೂ ಸಹ ಎಡಿಟ್ ಮಾಡುವಂತಹ ವಿಡಿಯೋ ಆಗಿರುತ್ತೆ. ನಿಮ್ಮ ಇಷ್ಟೆಲ್ಲ ಆದಮೇಲೆ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಸಾಂಗ್ಗೆ ತಕ್ಕನಾಗಿ ನೀವು ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಾಗುತ್ತೆ. ಅದಕ್ಕೆ ನೀವು ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೆಕ್ಸ್ಟು ಟೆಕ್ಸ್ಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ನಿಮ್ಮ ಲಿರಿಕ್ಸ್ ಏನಿರುತ್ತೆ ಅದನ್ನು ನೀವು ಹಾಕ್ಕೊತ ಹೋಗಬೇಕು. ಸೊ ನೀವು ಟೈಪ್ ಮಾಡ್ಕೊಂಡು ಆದಮೇಲೆ ನಿಮಗೆ ನೆಕ್ಸ್ಟ್ ಆಪ್ಷನು ಕಲರ್ ಬೇಕಾ, ಕಲರ್ ಫಾಂಟ್ನ ನೀವು ಫಾಂಟ್ ಕಲರ್ನ ನೀವು ಚೇಂಜ್ ಮಾಡ್ಕೋಬೋದು. ನಾನು ವೈಟೇ ಇಟ್ಕೊತಾ ಇದ್ದೀನಿ. ಸೊ ನಿಮಗೆ ನೆಕ್ಸ್ಟು ಇಲ್ಲಿ ಎಷ್ಟೊಂದು ಆಪ್ಷನ್ ಬರುತ್ತೆ ನಿಮ್ಮ ಫಾಂಟ್ನ ಚೇಂಜ್ ಮಾಡೋದಕ್ಕೆ. ನಾನು ಇವಾಗ ಸದ್ಯಕ್ಕೆ ಈ ಫಾಂಟ್ನ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ನಿಮಗೆ ಟ್ರಾನ್ಸಿಷನ್ ಏನಾದ್ರು ಅಪ್ಲೈ ಮಾಡ್ತೀರಾ ಅಥವಾ ಯಾವ ರೀತಿ ಅಪ್ಲೈ ಮಾಡ್ತೀರಾ ಅಂತ ಬರುತ್ತೆ. ಸೊ ನಾನು ಇದನ್ನು ಅಪ್ಲೈ ಮಾಡಿಬಿಟ್ಟು ಇದನ್ನು ಫುಲ್ ಲೈನ್ ಹೇಳ್ಬಿಟ್ಟು ರೈಟ್ ಕ್ಲಿಕ್ನ ಕೊಡ್ತೀನಿ. ಸೊ ಇದಾದಮೇಲೆ ನೀವು ಎಲ್ಲಿಗೆ ಬೇಕೋ ಅಲ್ಲಿಗೆ ಪೇಸ್ಟ್ ಮಾಡ್ಕೋಬೋದು. ಸೊ ನಾನು ಇವಾಗ ತೋರಿಸ್ತಾ ಇದ್ದೀನಿ. ಸೊ ಈ ರೀತಿ ನಿಮಗೆ ಬರುತ್ತೆ. ಸೊ ನೆಕ್ಸ್ಟು ನಾನು ಇನ್ನೊಂದು ಲಿರಿಕ್ಸ್ನ ಆ್ಯಡ್ ಮಾಡಬೇಕು. ಇನ್ನೊಂದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಸೊ ಈ ಫಾಂಟ್ನ ಹಾಕ್ಕೊತಾ ಇದ್ದೀನಿ. ಸೊ ಈ ಫಾಂಟ್ನ ಹಾಕ್ಕೊಂಡು ಇಲ್ಲಿಗೆ ಬಿಡಿ. ಸೊ ನಾನು ಇನ್ನೂ ಫುಲ್ಲು ಕ್ಯಾನ್ಸಲ್ ಮಾಡಿಬಿಟ್ಟು ರೈಟ್ ಕ್ಲಿಕ್ನ ಕೊಡ್ತೀನಿ. ಸೊ ಇಲ್ಲಿ ಒಂದು ನಾನು ಟ್ರಾನ್ಸಿಷನ್ ಹಾಕೋತಾ ಇದ್ದೀನಿ. ಇದಾದಮೇಲೆ ಇದನ್ನು ಪ್ರೆಸ್ ಮಾಡಿ ಇದನ್ನು ಫುಲ್ಲು ರೈಟ್ ಸೈಡಿಗೆ ತೊಗೊಬನ್ನಿ. ನೆಕ್ಸ್ಟು ಇದನ್ನು ಒಂದು ಸ್ವಲ್ಪ ಮಧ್ಯಕ್ಕೆ ತೊಗೊಬಂದು ನೆಕ್ಸ್ಟು ಇದನ್ನು ಫಾಂಟ್ನ ಈ ಕಡೆ ತೊಗೊಬನ್ನಿ. ಸೊ ನಿಮಗೆ ಯಾವ ರೀತಿ ಬರುತ್ತೆ ಅಂತ ನಾನು ತೋರಿಸ್ತೀನಿ. ಇದಾದಮೇಲೆ ನೀವಿಲ್ಲಿ ಲಾಸ್ಟಿಗೆ EAS ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿಕೊಂಡು ನೀವು ಈ ರೀತಿ ಹಾಕ್ಕೋಬೋದು. ಸೊ ಇವಾಗ ನಾನು ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ. ಸೊ ನಿಮಗೆ ಈ ರೀತಿ ಬರ್ತಾ ಹೋಗುತ್ತೆ. ಸೊ ನೀವು ಎಲ್ಲದಕ್ಕೂ ಇದೇ ರೀತಿ ನೀವು ಟ್ರಾನ್ಸಿಷನ್ ಹಾಕ್ಕೊತ ಹೋಗ್ಬೋದು. ಅದಾದಮೇಲೆ ಇಲ್ಲಿ ಒಂದು ಲೈನ್ ಇದೆಯಲ್ಲ, ಡಾಟೆಡ್ ಲೈನ್ ಇದೆ, ಇದನ್ನು ನಾನು ಇಲ್ಲಿ ಕ್ರಾಪ್ ಮಾಡ್ಕೋತಾ ಇದ್ದೀನಿ. ಸೊ ನೆಕ್ಸ್ಟು ನನಗೆ ಯಾವ ಲಿರಿಕ್ಸ್ಗೆ ತಕ್ಕನಂಗೆ ನಾನು ಸಾಂಗ್ ಹಾಕ್ಕೊತ ಹೋಗ್ತೀನಿ. ನೆಕ್ಸ್ಟ್ ಲೈನ ಬರ್ಕೋತಾ ಇದ್ದೀನಿ. ಸೊ ಇಲ್ಲಿ ಎಲ್ಲನೂ ಕ್ಯಾಪ್ಸಲ್ಲೇ ಬರೀತೀನಿ. ಸೊ ಇದಾದಮೇಲೆ ಇದನ್ನು ಈ ಫುಲ್ ಲೈನ್ ಟಿಕ್ ಇದೆಯಲ್ಲ ಅಲ್ಲಿ ತೊಗೊಬಂದು ಮಧ್ಯದಲ್ಲಿ ಇನ್ನೊಂದು ಟೆಕ್ಸ್ಟ್ ಆ್ಯಡ್ ಮಾಡ್ತೀನಿ. ಸೊ ನಾನು ಇಲ್ಲಿ ಟ್ರಾನ್ಸಿಷನ್ ಇದನ್ನು ಆಫ್ ಮಾಡಿ ನಾನು ಸೇಮ್ ಫಾಂಟ್ನ ಇಟ್ಕೊತಾ ಇದ್ದೀನಿ. ಸೊ ಇದು ಇಲ್ಲಿಗೆ ಹಾಕೋತಾ ಇದ್ದೀನಿ. ಆದರೆ ನಿಮಗೆ ಕಲರ್ ಚೇಂಜ್ ಮಾಡ್ಬೋದು ಅಂದರೆ ನೀವು ಕಲರ್ ಕೂಡ ಚೇಂಜ್ ಮಾಡ್ಬೋದು. ಯಾವ ಕಲರ್ ಚೆನ್ನಾಗಿ ಕಾಣುತ್ತೆ ನೀವು ಆ ಕಲರ್ನ ಇಟ್ಕೋಬೋದು. ನಾನು ಎಲ್ಲೋ ಇಟ್ಕೋತಾ ಇದ್ದೀನಿ. ಸೊ ಟ್ರಾನ್ಸಿಷನ್ ಹಾಕೋತಾ ಇದ್ದೀನಿ. ಸೊ ಇಲ್ಲಿ ನೀವು ಕೀ ಪ್ರೆಸ್ನ ಮಾಡಿ ಇದನ್ನು ಲಾಸ್ಟಿಗೆ ತೊಗೊಬಂದು ಇದನ್ನು ಸೆಂಟರಿಗೆ ತೊಗೊಬನ್ನಿ. ನೆಕ್ಸ್ಟು ಇದನ್ನು ಲೆಫ್ಟಿಗೆ ತೊಗೊಬನ್ನಿ. ಸೊ ಇವಾಗ ಫ್ರೇಮ್ ಆಗಿರುತ್ತೆ. ಇವಾಗ ಇಲ್ಲಿ ಬಂದು ಈ ರೀತಿ ಮಾಡಿದರೆ ನಿಮಗೆ ಬರುತ್ತೆ. ಸೊ ಇಲ್ಲಿ ಇವಾಗ ನಾನು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ. ನಿಮಗೆ ಈ ರೀತಿ ಬರುತ್ತೆ. ಸೊ ಇದನ್ನು ನೀವು ಒಂದು ಸ್ವಲ್ಪ ಈ ಕಡೆ ತೊಗೊಂಬಂದು ಸೆಟ್ ಮಾಡ್ಕೊಂಡು ಆಯಿತು ಕ್ಲೀನಾಗೆ. ಯಾವ ರೀತಿ ಬೇಕು ಆ ರೀತಿ ಸೆಟ್ ಮಾಡ್ಕೊಳ್ಳಿ. ಸೊ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನು ಸ್ವಲ್ಪ ಎಡಿಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಅಲೈಟ್ ಮೋಷನ್ಗೆ ಹೋಗ್ಬಿಟ್ಟು ಇಲ್ಲಿ ಟ್ರಾನ್ಸಿಷನ್ನ ನಾನು ಹಾಕ್ತಾಯಿದ್ದೀನಿ. ಸೊ ಎಲ್ಲದಕ್ಕೂ ಇದೇ ಟ್ರಾನ್ಸಿಷನ್ನ ಹಾಕ್ಕೊತ ಹೋದರೆ ಯೂನಿಫಾರ್ಮಿಟಿಯಾಗಿ ಚೆನ್ನಾಗಿ ಕಾಣುತ್ತೆ. ಇವಾಗ ಈ ರೀತಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಎಲ್ಲದಕ್ಕೂ ಸಹ ನಾನು ಟೆಕ್ಸ್ಟ್ನ ಆ್ಯಡ್ ಮಾಡಿಬಿಟ್ಟು ಯಾವ ರೀತಿ ಬಂದಿದೆ ಅಂತ ನಾನು ತೋರಿಸ್ತೀನಿ ಲಾಸ್ಟಿಗೆ. ಇವಾಗ ಎಲ್ಲದ್ರದ್ದು ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಆ್ಯಡ್ ಮಾಡ್ಕೊಂಡು ಆದಮೇಲೆ ನಿಮಗೆ ಯಾವ ರೀತಿ ಬರುತ್ತೆ ಅಂತ ತೋರಿಸ್ತೀನಿ.
ಸೊ ಈ ರೀತಿ ನಾನು ಆ್ಯಡ್ ಮಾಡ್ಕೊತಾ ಹೋಗಿದ್ದೀನಿ. ನಿಮಗೆ ಯಾವ ರೀತಿ ಟ್ರಾನ್ಸಾಕ್ಷನ್ ಬೇಕು, ಯಾವ ರೀತಿ ಎಫೆಕ್ಟ್ ಬೇಕು ನೀವು ಆ ರೀತಿ ಹಾಕ್ಕೊಬೋದು. ಯಾವ ರೀತಿ ಫಾಂಟ್ ಬೇಕಾದರೂ ನೀವು ಹಾಕ್ಕೊಬೋದು. ತುಂಬ ಕಲರ್ಫುಲ್ಲಾಗಿ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ನಿಮಗೆ ವೀಡಿಯೋಸ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ ಯಾವ ರೀತಿ ಬೇಕು ಅಂತ ನಾನು ಆ ರೀತಿ ನಿಮಗೆ ಮಾಡಿ ಕೊಡೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.